ಸತ್ಯ ಸರಸ್ವತಿ ಅಡಿಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ನಾನು ಟೊಮೊಟೊ ಹುರುಳಿಕಾಯಿ ಹಾಕಿ ಒಂದು ಚಿತ್ರಾನ್ನ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೇನೇನು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ ತುರ್ಕೊಂಡಿದ್ದೀನಿ, ಸಾಸಿವೆ, ಇಂಗು, ಅರಿಶಿನ, ಒಂಚೂರು ಜೀರಿಗೆ, ಕರಿಬೇವು, ಟೊಮೊಟೊ ಹೆಚ್ಕೊಂಡಿದ್ದೀನಿ, ಒಂದು 2 ತೊಗೊಂಡಿದ್ದೀನಿ. ಇದರಲ್ಲಿ ಹುರುಳಿಕಾಯಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಕೊಬ್ಬರಿ, ಹುರುಳಿಕಾಯಿ, ಸಾರಿನ ಪುಡಿ ಒಂದು 2 ಸ್ಪೂನ್ ಸಾರಿನ ಪುಡಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸರಿ, 1 ಪಾವು ಅಕ್ಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಅಂದರೆ ದಿಢೀರಾಗೋ ಒಂದಿದು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಇಂಗು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ. ಎಲ್ಲ ಬಾಡಿಸ್ಬಿಡೋದು ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಒಂಚೂರು ಹಾಕ್ತೀನಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬಾಡಿಸ್ತೀನಿ. ಶುಂಠಿ ಹಾಕ್ತಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಕರಿಬೇವು ಹಾಕ್ತಿದ್ದೀನಿ, ಟೊಮೊಟೊ ಹಾಕ್ತಿದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ಬಾಡಿಸ್ಬೇಕು. ಹುರುಳಿಕಾಯಿ ಮತ್ತು ಕೊಬ್ಬರಿ, 1-2 ಸ್ಪೂನ್ ಸಾರಿನ ಪುಡಿ ಹಾಕಿದ್ದನ್ನು ಒಂಚೂರು ಬೆಲ್ಲ ಹಾಕಿ ನಾನು ರುಬ್ಕೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಒಂಚೂರು ಬಾಡಿಸ್ತೀನಿ. ದಿಢೀರಾಗಬೇಕು, ಬೇಗ ಆಗಬೇಕು. ಹಾಗಾಗಿ ನಾನು ಇವತ್ತು ಏನು ಇದು ಮನೆಯಲ್ಲಿದೆಯೋ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಬಾಡಿಸ್ತಾ ಇದ್ದೀನಿ. ಘಮ್ ಅಂತ ಎಷ್ಟು ಚೆನ್ನಾಗಿ ವಾಸನೆ ಘಮ ಬರ್ತಿದೆ. ಇವಾಗ ಈ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅರ್ಧ ಗಂಟೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ನಾನು ಬಾಡಿಸ್ತೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಇದು ಈ ಲೋಟದಲ್ಲಿ ನಾನು 1 ಲೋಟ ನಾನು ಅಕ್ಕಿ ತೊಗೊಂಡಿರೋದಕ್ಕೆ ನಾನು 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ. ಇಲ್ಲ ಟೊಮೊಟೊ ಹಾಕಿಲ್ಲ, ನಾನು ಬೇರೆ ತರಕಾರಿ ಹಾಕ್ತೀನಿ ಅಂದರೆ 2 ಲೋಟ ಹಾಕ್ಬೋದು. ಇವಾಗ ನೀರು ಹಾಕ್ತಿದ್ದೀನಿ. ಸರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಕುದಿಯೋ ತನಕ ಬಿಡಬೇಕು. ಒಂದು ಸರ್ತಿ ಕುದ್ದಾದಮೇಲೆ ನಾವು ಮುಚ್ಚಬೇಕು. ನೋಡಿ, ಇವಾಗ ಕುದೀತಿದೆ. ಇದನ್ನು ಮುಚ್ಚತೀನಿ. ಮುಚ್ಚಿ ಸ್ಟೀಮ್ ಬಂದಮೇಲೆ ವೆಯ್ಟ್ ಹಾಕ್ತೀನಿ. ನೋಡಿ, ಸ್ಟೀಮ್ ಬರ್ತಾಯಿದೆ. ನಾನಿವಾಗ ವೆಯ್ಟ್ ಹಾಕಿ 1 ವಿಷಿಲ್ ಕೂಗಿಸ್ತೀನಿ ಅಷ್ಟೇ, ಒಂದೇ. ಇವಾಗ ಕಮ್ಮಿ ಉರಿ ಮಾಡಿ, ಮೀಡಿಯಮ್ ಇದು ಉರಿ ಮಾಡಿ ಇದನ್ನು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ತುಂಬ ಕಡಿಮೆ ಉರಿ ಮಾಡಿ 10 ನಿಮಿಷ ಬಿಟ್ಬಿಡ್ತೀನಿ. ಈಗ ನೋಡಿ, 10 ನಿಮಿಷ ಆಯಿತು. ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ. ಇದು ಕೂಲ್ ಆಗಕ್ಕೆ ಬಿಡ್ತೀನಿ ನಾನು. ನೋಡಿ, ಇವಾಗ ಕೂಲಾಗಿದೆ ನೋಡ್ತೀನಿ. ಕೂಲಾಗಿದೆ. ಇವಾಗ ತೆಗಿತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಇನ್ನೂ ಅಂದರೆ ಇವಾಗ ಉದುರು ಬೇಕು ಅನ್ನೋದಕ್ಕೆ ನಾನು 1.5 ನೀರು ಹಾಕಿದ್ದೀನಿ, ಟೊಮೊಟೊ ಹಾಕಿರೋದ್ರಿಂದ. ಇಲ್ಲ ಇನ್ನೂ ನಿಮಗೆ ಸಾಫ್ಟ್ ಬೇಕು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಮಿಕ್ಸ್ ಮಾಡೋದು. ಉದುರಾಗಿ ಅದು ಈ ಥರದ್ದು ಅನ್ನಗಳೆಲ್ಲ ಸ್ವಲ್ಪ ಉದುರಿದ್ರೆ ಚೆನ್ನಾಗಿರುತ್ತೆ. ಏನಂದರೆ ಇದು ಕುಕ್ಕರಲ್ಲಿ ನಾವು ಹೀಗೆ ಡೈರೆಕ್ಟಾಗಿ ಮಾಡೋದ್ರಿಂದ ಕುಕ್ಕರು ಇದು ದಪ್ಪ ಇರಬೇಕು. ಸರಿ, ಆವಾಗ ನಿಮಗೆ ತುಂಬ ಚೆನ್ನಾಗಿದಾಗುತ್ತೆ. ಒಂದು ಸರ್ತಿ ಕೂಗಿಸ್ಬಿಟ್ಟು ಒಂದು 10 ನಿಮಿಷ ತುಂಬ ಕಡಿಮೆ ಉರಿನಲ್ಲಿ ಇಡಬೇಕು. ಈಗ ನೋಡಿ,
ನೋಡಿ ಆಯಿತು. ಟೊಮೊಟೊ, ಹುರುಳಿಕಾಯಿ ಎಲ್ಲ ಹಾಕಿದ್ದು. ನಾನು ಈರುಳ್ಳಿ ಉಪಯೋಗಿಸಿಲ್ಲ. ನಮ್ಮ ಮನೇಲಿ ಈರುಳ್ಳಿ ಕಡಿಮೆ ಉಪಯೋಗಿಸೋದು. ಸಡನ್ನಾಗಿ ಕಾಯಿ ಕೀಳಕ್ಕೆ ಬಂದರು, ತೆಂಗಿನ ಮರ ಇದು. ಆವಾಗ ಏನು ಮಾಡೋದು ಗೊತ್ತಾಗಲಿಲ್ಲ. ಬೆಳಗ್ಗೆ ಇನ್ನೂ ಅಡುಗೆ ಆಗಿಲ್ಲ. ಅವ್ರಿಗೆ ಈ ಉಪ್ಪಿಟ್ಟು ಇದು ಎಲ್ಲ ಅವ್ರಿಗೆ ಅಷ್ಟು ಸರಿ ಹೋಗಲ್ಲ. ಬಿಸಿ ಬಿಸಿಯಾಗಿರಬೇಕು ಅನ್ನೋದಕ್ಕೆ ನಾನು ಈ ಥರ ಒಂದು ಚಿತ್ರಾನ್ನ ಮಾಡಿದೆ. ಇದು ಬೇರೆ ಎಲ್ಲ ಇದು ಒಂದೇ ಥರ ಇದೆ. ಆದರೆ ಅದರಲ್ಲಿ ಹುರುಳಿಕಾಯಿ ನಾನು ಒಂದು ಸ್ವಲ್ಪ ಬಾಡಿಸ್ಬಿಟ್ಟು, ಹುರುಳಿಕಾಯಿ, ಒಂದು ಸ್ವಲ್ಪ ಕೊಬ್ಬರಿ, ಸಾರಿನ ಪುಡಿ, ಇದನ್ನು ನಾನು ಮಿಕ್ಸಿಗೆ ಹಾಕಿ ನಾನು ಈ ಏನು ಪೇಸ್ಟ್ ಇದೆ ಅದನ್ನು ಇದಕ್ಕೆ ಹಾಕಿ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಒಂಥರ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋಕೆ ಅವ್ರಿಗೂ ಚಳಿನಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. ಇದು ಟೊಮೊಟೊ ಇದು ಹುರುಳಿಕಾಯಿ ಎಲ್ಲ ಹಾಕಿದ್ದು ಚಿತ್ರಾನ್ನ. ಅದ್ರ ಜೊತೆಯಲ್ಲಿ ಒಂದು ಚಕ್ಲಿ ಮಾಡಿದ್ನಲ್ಲ ಕೊಡ್ತಿದ್ದೀನಿ. ಪಾಪ ಬಿಸಿ ಬಿಸಿಯಾಗಿ ಅವ್ರಿಗೆ, ಹೊರಗಡೆ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ದಿಢೀರಾಗಿ ಮಾಡಬಹುದು. ಚೆನ್ನಾಗಿರುತ್ತೆ, ರುಚಿಯಾಗಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನನಗೆ ತಿಳಿಸಿ ನಿಮ್ಗೆ ಹೇಗೆ ಬಂದಿದೆ ಅಂತ. ಓಕೆನಾ? ಥ್ಯಾಂಕ್ ಯು.